IPL ಹರಾಜು ಮುಗಿದು 3 ವಾರಗಳಾದರೂ ಕೂಡ ಅದರ ಬಗೆಗಿನ ಟಾಕ್ ಮಾತ್ರ ಕಡಿಮೆ ಆಗಿಲ್ಲ. ಈಗಾಗಲೇ ಫ್ರಾಂಚೈಸಿಗಳು ಪ್ಲೇಯಿಂಗ್ 11 ಸೆಟ್ ಮಾಡಿಕೊಳ್ಳೋಕೆ ಮುಂದಾಗಿವೆ. ಓಪನಿಂಗ್ ಬ್ಯಾಟ್ಸ್ಮನ್ ಟು ಡೆತ್ ಓವರ್ ಬೌಲರ್ ವರೆಗೂ ಕೂಡ ಯಾರು ಬೆಸ್ಟ್ ಆಪ್ಷನ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇವೆ. ಹೀಗೆ ಫ್ರಾಂಚೈಸಿಗಳೆಲ್ಲ 18ನೇ ಸೀಸನ್ ಕಪ್ ಮೇಲೆ ಕಣ್ಣಿಟ್ಟಿದ್ರೆ ಕೆಲ ಆಟಗಾರರು ಇನ್ನೂ ಕೂಡ ನಿರಾಸೆಯಲ್ಲೇ ಇದ್ದಾರೆ. ತಮಗಾದ ನಷ್ಟದ ಬಗ್ಗೆ ತಲೆಬಿಸಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಕೂಡ ಒಬ್ರು. ಹಾಗಾದ್ರೆ ಹರಾಜಿನಲ್ಲಿ ಯಾರಿಗೆಲ್ಲ ಲಾಸ್ ಆಯಿತು, ಎಷ್ಟು ಕೋಟಿ ನಷ್ಟವಾಗಿದೆ, ಡಿಮ್ಯಾಂಡ್ ಕಡಿಮೆಯಾಗಿದ್ದು ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPLಗೆ ನಡೆದಂತ ಮೆಗಾ ಆಕ್ಷನ್ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದೆ. ಬರೋಬ್ಬರಿ 27 ಕೋಟಿ ರೂಪಾಯಿವರೆಗೂ ಕೂಡ ಆಟಗಾರರ ಮೇಲೆ ಬಿಡ್ಡಿಂಗ್ ಆಗಿದೆ. ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ವೆಂಕಟೇಶ್ ಅಯ್ಯರ್, ಯುಜ್ವೇಂದ್ರ ಚಹಲ್ ಅವರಂತ ಆಟಗಾರರು ಭರ್ಜರಿ ಹಣ ಪಡೆದಿದ್ದಾರೆ. ಇನ್ನು ಕೆಲವರು ಕಳೆದ ಸೀಸನ್ನಲ್ಲಿ ಮೂಲ ಬೆಲೆಗೆ ಆಡಿದವರು ಈ ಸಲ 10 ಕೋಟಿಗೂ ಹೆಚ್ಚು ಸಂಭಾವನೆಗೆ ಸೇಲ್ ಆಗಿದ್ದಾರೆ. ಹೀಗೆ ಒಂದಷ್ಟು ಪ್ಲೇಯರ್ಸ್ ಈ ಸಲ ದಾಖಲೆ ಮೊತ್ತದ ಹಣ ಪಡೆದು ದಿಲ್ ಖುಷ್ ಆಗಿದ್ರೆ, ಇನ್ನು ಕೆಲವರು ಕಳೆದ ಸೀಸನ್ಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗಿ ಬೇಸರದಲ್ಲಿದ್ದಾರೆ. 16.10 ಕೋಟಿ ನಷ್ಟ ಮಾಡಿಕೊಂಡ ಸ್ಯಾಮ್ ಕರ್ರನ್ ಕಳೆದ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿಯಲ್ಲಿ ಆಡಿದ್ರು. ಕಳೆದ ಸೀಸನ್ವರೆಗೂ ಕೂಡ ಪ್ರತಿ ವರ್ಷ 18.50 ಕೋಟಿ ರೂಪಾಯಿಯನ್ನು ಪಡಿತಾ ಇದ್ರು. ಆದರೆ ಈ ಸಲ 16.10 ಕೋಟಿ ರೂಪಾಯಿ ನಷ್ಟದೊಂದಿಗೆ ಕೇವಲ 2.40 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದಾರೆ. ಇಂಗ್ಲೆಂಡ್ನ ಸ್ಟಾರ್ ಆಲ್ರೌಂಡರ್ ಸ್ಯಾಮ್ ಕರ್ರನ್ ಕೇವಲ 2.40 ಕೋಟಿ ರೂಪಾಯಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಲಿದ್ದಾರೆ. ಈ ಮೂಲಕ ಸ್ಯಾಮ್ ಕರ್ರನ್ ಬರೋಬ್ಬರಿ 16.10 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಅಷ್ಟಕ್ಕೂ ಕರ್ರನ್ ಡಿಮ್ಯಾಂಡ್ ಕುಗ್ಗೋಕೆ ಕಾರಣ ಅವರ ಪ್ರದರ್ಶನ. ಕಳೆದ ಸೀಸನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಪರ ಆಡಿದಂತ ಕರ್ರನ್ 270 ರನ್ಗಳನ್ನು ಗಳಿಸಿದ್ರು. ಹಾಗೆ 16 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಬಟ್ ಎಕಾನಮಿ ರೇಟ್ ಪ್ರತಿ ಓವರ್ಗೆ 10 ರನ್ಗಳಿಗಿಂತ ಹೆಚ್ಚಾಗಿತ್ತು. ಹೀಗಾಗಿ ಪಂಜಾಬ್ ರಿಲೀಸ್ ಮಾಡಿತ್ತು. 20 ಕೋಟಿ ನಿರೀಕ್ಷೆಯಲ್ಲಿದ್ದ ರಾಹುಲ್ಗೆ ಸಿಕ್ಕಿದ್ದು 14 ಕೋಟಿ. ಇನ್ನು ಮೆಗಾ ಹರಾಜಿನಲ್ಲಿ ಕನ್ನಡಿಗ KL ರಾಹುಲ್ 20 ಕೋಟಿಗೂ ಹೆಚ್ಚು ಮೊತ್ತವನ್ನು ಪಡ್ಕೊಳ್ತಾರೆ ಎಂಬ ನಿರೀಕ್ಷೆ ಇತ್ತು. ಅಡಕು ಹರಾಜು, ಮಾಜಿ ಕ್ರಿಕೆಟಿಗರು, ಕ್ರಿಕೆಟ್ ತಜ್ಞರು ಸಹ ಇದೇ ರೀತಿ ಅಂದಾಜನ್ನ ಮಾಡಿದರು. ಆದರೆ ಕೇವಲ 14 ಕೋಟಿ ರೂಪಾಯಿಗೆ ಬಿಕರಿಯಾಗಿದ್ದು ಅಚ್ಚರಿ ಮೂಡಿಸಿತು. ವಿಕೆಟ್ ಕೀಪರ್, ಓಪನರ್, ಕ್ಯಾಪ್ಟನ್ ಅನ್ನ ಕಡಿಮೆ ಮೊತ್ತಕ್ಕೆ ಖರೀದಿ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಉತ್ತಮ ಆಟಗಾರನನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ತು. 20 ಕೋಟಿಗೂ ಅಧಿಕ ಮೊತ್ತ ಪಡೆಯಬೇಕಿದ್ದ ಆಟಗಾರ 14 ಕೋಟಿಗೆ ಸೇಲ್ ಆಗುವ ಮೂಲಕ ನಿರಾಸೆಗೊಂಡಿದ್ದಾರೆ. ಕಳೆದ 3 ಸೀಸನ್ಗಳಿಂದ ಲಕ್ನೋ ಕ್ಯಾಪ್ಟನ್ ಆಗಿ ರಾಹುಲ್ ಪ್ರತಿ ವರ್ಷ 17 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡಿತಾ ಇದ್ರು. ಈ ವರ್ಷ 3 ಕೋಟಿ ಲಾಸ್ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ ಸೇರಿದ ಇಶಾನ್ ಕಿಶನ್ಗೂ ಕೋಟಿ ಲಾಸ್. ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡಿ ಸೈ ಎನಿಸಿಕೊಂಡಿದ್ದಂತ ಇಶಾನ್ ಕಿಶನ್ ರನ್ನ ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ 11.25 ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿದೆ. ಮುಂಬೈ ಪರ ಆಡಿ ಮಿಂಚಿದ್ದಂತ ಸ್ಟಾರ್ ಆಟಗಾರ ಇಶಾನ್ ಕಿಶನ್ ಅನ್ನು ಉಳಿಸಿಕೊಳ್ಳೋಕೆ ಮುಂಬೈಗೆ ಸಾಧ್ಯವಾಗಲಿಲ್ಲ. ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ 3.20 ಕೋಟಿ ರೂಪಾಯಿವರೆಗೂ ಮಾತ್ರ ಬಿಡ್ ಮಾಡಿ ಆಮೇಲೆ ಹಿಂದೆ ಸರ್ಕೊಳ್ತು. ಇಶಾನ್ ಕಿಶನ್ 2018ರಿಂದ 2024ರ ಸೀಸನ್ ವರೆಗೆ ಮುಂಬೈ ಪರವೇ ಕಣಕ್ಕಿಳಿದಿದ್ರು. ಕಳೆದ 3 ಸೀಸನ್ಗಳಿಂದ 15.25 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಈ ಸಲ 4 ಕೋಟಿ ರೂಪಾಯಿ ನಷ್ಟವಾಗಿದೆ. ಕಳಪೆ ಪ್ರದರ್ಶನದಿಂದಲೇ ಡಿಮ್ಯಾಂಡ್ ಕಳೆದುಕೊಂಡ ಮ್ಯಾಕ್ಸಿ. ಒನ್ ಟೈಮ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಕ್ರೀಸ್ನಲ್ಲಿದ್ರೆ ರನ್ಗಳ ಮಳೆ ಸುರಿತಾ ಇತ್ತು. ಬಟ್ ಲಾಸ್ಟ್ ಸೀಸನ್ನಲ್ಲಿ ಮ್ಯಾಕ್ಸಿ ಕ್ರಿಕೆಟ್ನೇ ಮರೆತವರಂತ ಆಡಿದ್ರು. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹರಾಜಿಗೆ ಬಿಟ್ಟಿತ್ತು. ಕೊನೆಗೆ ಹರಾಜಿನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 4.20 ಕೋಟಿ ರೂಪಾಯಿ ನೀಡಿ ಮ್ಯಾಕ್ಸಿಯನ್ನ ಖರೀದಿ ಮಾಡಿದೆ. 2021ರ ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಅವರನ್ನ RCB ಫ್ರಾಂಚೈಸಿ 14.25 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. 2023ರ IPLನಲ್ಲಿ 400 ರನ್ ಗಳಿಸಿದಂತ ಮ್ಯಾಕ್ಸಿ ಕಳೆದ ಸೀಸನ್ನಲ್ಲಿ ಅಂದ್ರೆ 2024ರ IPLನಲ್ಲಿ ಕೇವಲ 52 ರನ್ ಅಷ್ಟೇ ಬಾರಿಸಿದ್ರು. ಈ ಮೂಲಕ RCBಗೆ ಮ್ಯಾಕ್ಸ್ವೆಲ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರು. 2021ರಿಂದ 23ರವರೆಗೆ RCB ಪರ ಮ್ಯಾಕ್ಸಿ ಅದ್ಭುತ ಆಲ್ರೌಂಡರ್ ಪ್ರದರ್ಶನವನ್ನಾಡಿದ್ರು. 2021ರಲ್ಲಿ ಮ್ಯಾಕ್ಸ್ವೆಲ್ 513 ರನ್, 2022ರಲ್ಲಿ 301 ರನ್, 2023ರಲ್ಲಿ 400ಕ್ಕೂ ಹೆಚ್ಚು ರನ್ ಬಾರಿಸಿದ್ರು. 2024ರಲ್ಲಿ ಕೇವಲ 52 ರನ್ ಮಾತ್ರ ಗಳಿಸಿದ್ರು. ಇದೇ ಕಾರಣಕ್ಕೆ RCB ಫ್ರಾಂಚೈಸಿ ಹರಾಜಿಗೆ ಬಿಟ್ಟಿತ್ತು. ಈ ಮೂಲಕ ಮ್ಯಾಕ್ಸಿ 10 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಕಳೆದ ಸೀಸನ್ನ ದಾಖಲೆ ವೀರ ಸ್ಟಾರ್ಕ್ಗೂ ಲಾಸ್. ಕಳೆದ ಸೀಸನ್ನಲ್ಲಿ 24 ಕೋಟಿಗೂ ಹೆಚ್ಚು ಸಂಭಾವನೆ ಮೂಲಕ ಸದ್ದು ಮಾಡಿದ್ದ ಆಸ್ಟ್ರೇಲಿಯಾದ ಮಾರಕ ಬೌಲರ್ ಮಿಚೆಲ್ ಸ್ಟಾರ್ಕ್ KKR ಪರ ಆಡಿದಂತ ಸ್ಟಾರ್ಕ್ರನ್ನ ಫ್ರಾಂಚೈಸಿ ರಿಲೀಸ್ ಮಾಡಿತ್ತು. ಹರಾಜಿನಲ್ಲಿ ಸ್ಟಾರ್ಕ್ಗಾಗಿ RCB ಕೂಡ ಪೈಪೋಟಿಗೆ ಬಂದಿತ್ತು. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆ ಹರಾಜು ಕೂಗೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಕೊನೆಗೆ ಮಿಚೆಲ್ ಸ್ಟಾರ್ಕ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಾಲಾಗಿದ್ದಾರೆ. ಕಳೆದ ಬಾರಿ 24.75 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಂತ ಸ್ಟಾರ್ಕ್ ಈ ಸಲ 11.75 ಕೋಟಿ ರೂಪಾಯಿಗೆ ಖರೀದಿಯಾಗಿದ್ದಾರೆ.
ಅಲ್ಲಿಗೆ 13 ಕೋಟಿ ರೂಪಾಯಿ ನಷ್ಟವಾಗಿದೆ. ಇನ್ನು ಇವರಿಷ್ಟೇ ಅಲ್ಲದೆ ಮಿಚೆಲ್ ಮಾರ್ಷ್, ಫಾಫ್ ಡುಪ್ಲೆಸಿಸ್, ಸಮೀರ್ ರಿಜ್ವಿ ಸೇರಿದಂತೆ ಸಾಕಷ್ಟು ಪ್ಲೇಯರ್ಸ್ ಕೂಡ ಈ ಸಲ ಕಡಿಮೆ ಬೆಲೆಗೆ ಸೇಲ್ ಆಗಿದ್ದಾರೆ. ಅವರ ಪ್ರದರ್ಶನದ ಆಧಾರದಲ್ಲಿ ಫ್ರಾಂಚೈಸಿಗಳು ಬಿಡ್ ಮಾಡಿವೆ. ಸೊ ಹರಾಜಿನಲ್ಲಿ ಯಾವ ಆಟಗಾರನಿಗೆ ಅಷ್ಟು ಕಡಿಮೆ ಮೊತ್ತ ನೀಡಬಾರ್ದಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.